ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಭಾರತೀಯ ರಾಜಕೀಯ ಮೈಸೂರು ಜಿಲ್ಲೆ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಹನಸೋಗೆ ಗ್ರಾಮದಲ್ಲಿ ಜೈ ಭೀಮ್ ಕ್ಷೇಮಾಭಿವೃದ್ಧಿ ಸಂಘದಿಂದ ಅಂಬೇಡ್ಕರ್ ಜಯಂತಿ ಆಚರಣೆ. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ, ಗ್ರಾಮದ ಹಿರಿಯ ಮುಖಂಡರು ಮತ್ತು ಸಮಾಜದ ಮುಖಂಡರಿಗೆ ಸನ್ಮಾನ ಮಾಡುವ ಮೂಲಕ ಅಂಬೇಡ್ಕರ್ ಪ್ರತಿಮೆಯನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡುವ ಮೂಲಕ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ಜನರಿಗೆ ಸಾರಿದರು. ಕಾರ್ಯಕ್ರಮಕ್ಕೆ ಶಾಸಕ ಡಿ. ರವಿಶಂಕರ್ ಚಾಲನೆ ನೀಡಿದರು. ಜೈ ಭೀಮ್ ಸಂಘಟನೆಯ ಎಲ್ಲಾ ಪದಾಧಿಕಾರಿಗಳು, ದಲಿತ ಮುಖಂಡರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್, ಪ್ರಾಂಶುಪಾಲ ಕೃಷ್ಣ, ಶಾರದಾರಾಮಚಂದ್ರ, ಪಿಡಿಒ ಸರಳ, ಗುತ್ತಿಗೆದಾರ ನಾಗರಾಜ್, ಎಎಸ್ಐ ಸಿದ್ದಯ್ಯ, ಮಂಜುನಾಥ್, ಸುರೇಶ್, ಮುತ್ತುರಾಜ್, ಯೋಗೇಶ್, ರಮೇಶ್, ಮರಿಯಯ್ಯ, ಮಹದೇವ್, ಮಹಾದೇವಿ, ಸುರೇಶ್, ದೇವರಾಜ್, ಸೋಮಶೇಖರ್, ವಿಎಸ್ಎಸ್ ನವೀನ್, ಪರಮೇಶ್, ಮಧುಸೂದನ್, ಆಸಿಫ್, ತಿಮ್ಮೇಗೌಡ, ಪಾಂಡುರಂಗ, ನಾಗರಾಜನಾಯಕ, ಶಿವಕುಮಾರ್, ಗಂಗಾಧರ್, ರಾಜಯ್ಯ, ಆಸ್ಮತ್, ಲೋಕೇಶ್, ಸಿದ್ದಯ್ಯ, ಚೆಲುವನಾಯಕ, ಅಣ್ಣಯ್ಯ, ಪಾಂಡು, ಲೋಕೇಶ್, ಕಾಂತರಾಜು, ದೇವರಾಜು, ಮಂಜುನಾಥ್, ರಘು, ರಂಜನ್, ಗಣೇಶ್, ರವಿ, ಸುರೇಶ್, ಪ್ರತಾಪ್, ಶರತ್, ರಾಕೇಶ್, ಶಿವು, ನೂತನ್, ಸಿದ್ದಾರ್, ಮಧು, ಜಗದೀಶ್, ಚಂದ್ರನಾಯಕ ಸೇರಿದಂತೆ ಎಲ್ಲ ಸಮಾಜದ ಮುಖಂಡರು ಇದ್ದರು. ಎಲ್ಲ ಸಮಾಜದ ಮುಖಂಡರೊಂದಿಗೆ ಆಚರಣೆಯಾದ ಈ ಜಯಂತಿ ಬಹಳ ವಿಶೇಷವಾಗಿತ್ತು. ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಮೈಸೂರು ವರದಿ ಮಹದೇವ್ ಸಿಸಿಬೇರ್ಯ. ಮಾಡಿಕೊಂಡು ನಮ್ಮ ಅಂಬೇಡ್ಕರ್ ಅವರನ್ನ ಜೀವಂತವಾಗಿ ನಾವು ನೀವೆಲ್ಲ ಉಳಿಸಬೇಕಾಗಿದೆ. ಮುಂದಿನ ದಿನಗಳು ಮುಂದಿನ ಪೀಳಿಗೆ ಕೂಡ ಅವರನ್ನ ಬೆಳೆಸ್ಕೊಂಡು ಹೋಗಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಆಶಯಗಳನ್ನ, ಅವರ ಏನು ಮನಸ್ಸಲ್ಲಿರ್ತಕ್ಕಂಥ ಕನಸುಗಳನ್ನ ಎಲ್ಲವನ್ನು ಕೂಡ ಸಾಕಾರ ಮಾಡುವಂಥ ನಿಟ್ಟಿನಲ್ಲಿ ನಾವು ನೀವೆಲ್ಲ ಸೇರಿ ಮಾಡೋಣ ಅಂತಕ್ಕಂಥ ಮಾತನ್ನ ಸಂಘದ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನನ್ನ ನಮಸ್ಕಾರಗಳನ್ನು ತಿಳಿಸಿ